ಅನ್ಯಜನಗಳಲ್ಲಿ ಮಾತ್ರವಲ್ಲದೆ ಕ್ರೈಸ್ತಗಳಿಗೆ ಕೂಡ ಕ್ರಿಯೆ ಮಾಡುವ ಕೆಲವು ದುರಾತ್ಮಗಳಲ್ಲಿ ಆತ್ಮೀಕ ಲೋಕದ ದುರಾತ್ಮಗಳಾದ ಗಂಡ ಹೆಂಡತಿ ಎಂಬ ಕೆಟ್ಟ ಆತ್ಮಗಳು ಉಂಟು. ಈ ಕೆಟ್ಟ ದುರಾತ್ಮಗಳು ಮನುಷ್ಯರೊಳಗೆ ನುಸುಳಿ ಆತ್ಮಿಕ ಜೀವಿತದಲ್ಲಿ ಅವರು ಮೇಲೇರದಂತೆ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗದಂತೆ ತಡೆ ಮಾಡುತ್ತಲೇ ಇರುತ್ತವೆ. ಇಂಥ ಕೆಟ್ಟ ಆತ್ಮಗಳು ಕ್ರೈಸ್ತರೊಳಗೆ ಹೇಗೆ ಕ್ರಿಯೆ ಮಾಡುತ್ತವೆ, ಅವುಗಳನ್ನು ನಮ್ಮ ದೇವರಾದ ಯೇಸು ಕ್ರಿಸ್ತನ ರಕ್ತದ ಬಲದಿಂದ ಹೇಗೆ ನಾಶಪಡಿಸಬಹುದೆಂದು ತಮಿಳುನಾಡಿನ ಚೆನ್ನೈನಲ್ಲಿರುವ ಮೀನಬಾಕ್ಕಂನ ಕರ್ತರುಡೆ ಸಭೆಯ ಹಿರಿಯ ಫಾಸ್ಟರ್ ಆದ ರಾಜನ್ ಜಾನ್ ಅವರ ಪತ್ನಿಯಾದ ಫಾಸ್ಟರ್ ಸಾರಾ ರಾಜನ್ ಜಾನ್ ಅವರು ತಮಿಳಿನಲ್ಲಿ ಪ್ರಾರ್ಥನಾ ಅಂಶಗಳು ಒಳಗೊಂಡಿರುವಂತಹ ಪುಸ್ತಕವನ್ನು ತಮಿಳಿನಲ್ಲಿ ಪ್ರಕಟಿಸಿರುತ್ತಾರೆ. ಆತ್ಮೀಕ ಲೋಕದ ಕುರಿತು ಮನುಷ್ಯನಿಗೆ ಕನಸಿನ ಮೂಲಕ ಪ್ರತಿಯೊಂದು ಪ್ರಕಟವಾಗುತ್ತಲೇ ಇರುತ್ತದೆ. ಕನಸಿನಲ್ಲಿ ಮದುವೆಯಾದಂತೆ, ಕನಸಿನಲ್ಲಿ ಸಂಸಾರಗಳಿರುವಂತೆ ಕಾಣುವುದು ಈ ಕೆಟ್ಟ ಆತ್ಮಗಳು ಕ್ರಿಯೆ ಮಾಡುವುದಕ್ಕೆ ಸಾಕ್ಷಿಗಳಾಗಿವೆ. ಇಂಥ ಕೆಟ್ಟ ಆತ್ಮಗಳೊಟ್ಟಿಗಿನ ಒಡಂಬಡಿಕೆಗಳನ್ನು ಹೇಗೆ ಮುರಿದು ಹಾಕಿ ಈ ಕೆಟ್ಟ ಆತ್ಮಗಳಿಂದ ನಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳಬಹುದೆಂದು ಈ ಪುಸ್ತಕದ ಪ್ರಾರ್ಥನಾ ಅಂಶಗಳು ನಮಗೆ ತಿಳಿಯಪಡಿಸುತ್ತವೆ. ಈ ಕೆಟ್ಟ ಆತ್ಮಗಳು ಯಾರಲ್ಲಿ ಕ್ರಿಯೆ ಮಾಡುತ್ತವೋ ಅವರು ನಮ್ಮ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ, ನಮ್ಮ ದೇವರಾದ ಯೇಸು ಕ್ರಿಸ್ತನ ರಕ್ತದ ಬಲದಿಂದ ಬಿಡುಗಡೆ ಹೊಂದಿ ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗಬಹುದು. ಈ ಪುಸ್ತಕದ ಕನ್ನಡ, ಇಂಗ್ಲಿಷ್, ತಮಿಳು ಪ್ರತಿಗಳು ಕರ್ತೃಡ ಸಭೆಯಲ್ಲಿ ಲಭ್ಯವಿರುತ್ತವೆ. ಈ ಪುಸ್ತಕದಲ್ಲಿರುವಂತಹ ಪ್ರಾರ್ಥನಾ ಅಂಶಗಳನ್ನು ನಾವು ಕೂಡ ದೇವರಿಗೆ ಸಮರ್ಪಿಸಿ ಈ ದುರಾತ್ಮಗಳ ಮೇಲೆ ಜಯ ಸಾಧಿಸಬಹುದು. ಈ ಪುಸ್ತಕದ ಕನ್ನಡದ ಪ್ರತಿಯನ್ನು ಈಗ ಓದಲಿದ್ದೇನೆ. ಮತ್ತೊಂದು ವಿಡಿಯೋದಲ್ಲಿ ಈ ಪುಸ್ತಕದಲ್ಲಿರುವ ತಮಿಳು ಪ್ರತಿಯನ್ನು ಓದಲಿದ್ದೇನೆ. ಈ ಪ್ರಾರ್ಥನಾ ಅಂಶಗಳನ್ನು ನೋಡುವುದಾದರೆ ಮೊದಲನೇ ಪ್ರಾರ್ಥನಾ ಅಂಶದಲ್ಲಿ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನನ್ನು ನಾನು ದೇವರಾಗಿರುವ ಯೇಸು ಕ್ರಿಸ್ತನ ರಕ್ತದಲ್ಲಿ ಮುಚ್ಚಿಕೊಳ್ಳುವೆನು. ಎರಡನೇ ಪ್ರಾರ್ಥನಾ ಅಂಶ, ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಕ ಲೋಕದ ಬಲವುಳ್ಳ ಕಳ್ಳರುಗಳು ನನ್ನ ಜೀವಿತದಿಂದ ಕದ್ದುಕೊಂಡ ಪ್ರತಿಯೊಂದು ಒಳ್ಳೆಯವುಗಳನ್ನು ದೇವರ ಅಗ್ನಿಯಿಂದ ನಾನು ತಿರುಗಿ ಪಡೆದುಕೊಳ್ಳುತ್ತೇನೆ. ಕನ್ನಡದಲ್ಲಿ ಎಲ್ಲ ಪ್ರಾರ್ಥನಾ ಅಂಶಗಳನ್ನು ಓದಲಿದ್ದೇನೆ. ಮೂರನೇ ಪ್ರಾರ್ಥನಾ ಅಂಶದಿಂದ, ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಂದು ಸರ್ಪದ ಕಳ್ಳ ಆತ್ಮಗಳ ತಲೆಯನ್ನು ನಾನು ಜಜ್ಜಿ ಹಾಕುತ್ತೇನೆ. ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಂದು ಸರ್ಪ ಆತ್ಮಗಳ ಕಳ್ಳ ತಲೆಯನ್ನು ನಾನು ಜಜ್ಜಿ ಹಾಕುತ್ತೇನೆ. ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಕೆಟ್ಟ ಆಯುಧಗಳನ್ನು ಧರಿಸಿಕೊಂಡಿರುವ ಆತ್ಮೀಕ ಲೋಕದ ಕಳ್ಳರ ಆಯುಧಗಳನ್ನು ನನ್ನ ದೇವರೇ ನೀನು ಎದ್ದು ಮುರಿದು ಹಾಕು. ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ, ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿರ್ಧರಿಸುವಾಗ ನನ್ನೊಳಗೆ ಕಳಿಸಲ್ಪಟ್ಟ ಪ್ರತಿಯೊಂದು ಕೆಟ್ಟ ಬಾಣಗಳೇ ಹೊರಗೆ ಹೋಗಿರಿ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಆತ್ಮೀಕ ಲೋಕ ಅಂದರೆ ಆತ್ಮಗಳ ಪ್ರಪಂಚ ಇರುವುದು ನಿಜ. ಮನುಷ್ಯರ ಕುರಿತು ಆತ್ಮೀಕ ಲೋಕದಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯವು ಅವರವರ ಶರೀರಗಳಲ್ಲಿ ಅಂದರೆ ಭೂಮಿಯಲ್ಲಿರುವಾಗ ನಮ್ಮ ಜೀವಿತಗಳಲ್ಲಿ ಪ್ರತಿದಿನವೂ ಅವು ಬಾಧಿಸುತ್ತವೆ. 10ರಲ್ಲಿ 7 ಹೆಂಗಸರು 10ರಲ್ಲಿ 7 ಗಂಡಸರು ತಿಳಿದೋ ತಿಳಿಯದೋ ಈ ಕೆಟ್ಟದಾದ ಆತ್ಮೀಕ ಲೋಕದ ಮದುವೆಯಲ್ಲಿ ಸಿಕ್ಕಿ ಬೀಳುತ್ತಾರೆ. ಕೆಟ್ಟದಾಗಿರುವ ಭಯಂಕರವಾಗಿರುವ ಅತಿ ಕ್ರೂರ ಆತ್ಮಗಳು ಕೆಲ ಮನುಷ್ಯರ ಜೊತೆಯಲ್ಲಿ ಸಂಗಾತಿಗಳಂತೆ ಇರುತ್ತವೆ. ಎಲ್ಲಾ ಶಕ್ತಿಗಳಿಗೂ ಹೆಚ್ಚಾಗಿ ಈ ದುರಾತ್ಮಗಳು ನಿಜವಾದ ಮದುವೆಗಳನ್ನು ಅಂದರೆ ಭೂಮಿಯ ಮೇಲೆ ನಡೆಯುವ ಮನುಷ್ಯರ ಮದುವೆಗಳನ್ನು ಹಾಳು ಮಾಡುತ್ತವೆ. ಈ ದುರಾತ್ಮಗಳು ನಕ್ಷತ್ರ ಗ್ರಹಗಳಿಂದ ಬಂದು ಮನುಷ್ಯರೊಟ್ಟಿಗೆ ಸಂಭೋಗ ಕ್ರಿಯೆಯನ್ನು ಮಾಡುತ್ತವೆ. ಈ ತರಹದ ಕ್ರಿಯೆಗಳು, ಸಂಬಂಧಗಳು ಅನೇಕರಿಗೆ ಸಹಜವಾಗಿಯೇ ಇರುತ್ತವೆ. ಲೋಕದ ಕುರಿತಾಗಿ ಸಂಕಟ ಪಡುವ, ಬಾಧೆ ಪಡುವ ಮನುಷ್ಯರ ಶರೀರಗಳನ್ನು ಪ್ರವೇಶಿಸಿ ಲೈಂಗಿಕ ಕ್ರಿಯೆಗಳಲ್ಲಿ ತೊಡಗಿಕೊಳ್ಳುತ್ತವೆ. ಇನ್ಕ್ಯುಬಸ್ ಎಂಬ ಈ ದುರಾತ್ಮಗಳು ಮಲಗುವಾಗ ಜೊತೆಯಲ್ಲೇ ಮಲಗಿಕೊಳ್ಳುತ್ತವೆ, ಮಲಗಿರುವಾಗ ಸಂಭೋಗ ಮಾಡುತ್ತವೆ. ಈ ದುರಾತ್ಮಗಳು ಹೆಣ್ಣುಗಳೊಟ್ಟಿಗೆ ಸಂಭೋಗ ಮಾಡಲು ಗಂಡಸಿನ ರೂಪದಲ್ಲಿ ಬರುತ್ತವೆ. ಈ ಇನ್ಕ್ಯುಬಸ್ ಎಂದರೆ ಕನ್ನಡದಲ್ಲಿ ನಿದ್ದೆ ದೆವ್ವ ಅಥವಾ ಸ್ವಪ್ನ ಪಿಸಾಚಿ ಎಂದರ್ಥ. ಸಂಗುಬಸ್ ಎಂಬ ದುರಾತ್ಮಗಳು ಹೆಣ್ಣು ರೂಪದಲ್ಲಿ ಗಂಡಸರೊಟ್ಟಿಗೆ ಸಂಭೋಗ ಮಾಡುತ್ತವೆ. ಕನ್ನಡದಲ್ಲಿ ಸಕ್ಕುಬಸ್ ಎಂದರೆ ಯಕ್ಷಿ ಎಂಬುದಾಗಿ ಅಥವಾ ಹೆಣ್ಣು ರಾಕ್ಷಸ ಎಂಬುದಾಗಿ ಅರ್ಥ. ಕೆಲ ಸಮಯಗಳಲ್ಲಿ ಈ ದೆವ್ವಗಳು ಸಲಿಂಗ ಕ್ರಿಯೆಗಳಲ್ಲಿ ತೊಡಗಿಕೊಳ್ಳುತ್ತವೆ. ಈ ದುರಾತ್ಮಗಳಿಗೆ ಬಲವಾದ ಕೋಟೆಗಳಾಗಿ ಇವುಗಳ ಹಿಂದೆ ಬರುವಂತವು ವೇಶ್ಯತನದ ಆತ್ಮಗಳು. ಈ ದುರಾತ್ಮಗಳು ನಿಜವಾದವುಗಳು. ಕೆಲ ಸಮಯಗಳಲ್ಲಿ ಇವುಗಳೊಟ್ಟಿಗೆ ಹೋರಾಡುವುದು ಕಠಿಣವಾಗಿರುತ್ತದೆ. ಇಂತಹ ದುರಾತ್ಮಗಳಿಂದ ಬಾಧೆ ಪಡುವವರು ಕಠಿಣವಾಗಿ ಹೋರಾಡಿ ದೇವರಾತ್ಮನ ಬಲದಿಂದ, ನಮ್ಮ ದೇವರಾದ ಯೇಸು ಕ್ರಿಸ್ತನ ರಕ್ತದ ಬಲದಿಂದ ಇವುಗಳು ಬರುವ ಬಾಗಿಲನ್ನು ಶಾಶ್ವತವಾಗಿ ಮುಚ್ಚಿಬಿಡಬೇಕು. ಇಂಥ ಕಾರ್ಯಗಳು ಸೈತಾನನಿಗೆ ಬಹು ಸಹಜವಾಗಿರುತ್ತವೆ. ಈ ದುರಾತ್ಮಗಳು ಯಾರೊಟ್ಟಿಗೆ ಮಲಗಬೇಕೋ ಆ ಮನುಷ್ಯರ ಶರೀರದಲ್ಲಿ ನುಸುಳಿ ಬಿಡುತ್ತವೆ. ಈ ದೆವ್ವಗಳು ಯಾವ ಮನುಷ್ಯರೊಳಗೆ ಕ್ರಿಯೆ ಮಾಡುತ್ತವೋ ಆ ಮನುಷ್ಯರೊಳಗೆ ತೋರಿ ಬರುವ ಗುಣಲಕ್ಷಣಗಳು. 20 ಅಂಶಗಳು ಕೊಡಲ್ಪಟ್ಟಿವೆ. ಮೊದಲನೇ ಅಂಶ, ಮದುವೆಗಳಲ್ಲಿ ವೇದನೆ ದುಃಖಗಳು ಬರುವುದು. ಸ್ವಪ್ನಗಳಲ್ಲಿ ಅಂದರೆ ಕನಸುಗಳಲ್ಲಿ ಸಂಭೋಗದಲ್ಲಿ ತೊಡಗುವುದು. ಮದುವೆ ಎಂದರೆ ಬೇಸರ, ವಾಕರಿಕೆ, ಸಂಗಾತಿಗಳಿಂದ ತಿರಸ್ಕಾರ ಹೊಂದುವುದು, ಕ್ಷಮಿಸಲೇ ಆಗದಂತ ಅನೈತಿಕ ಸಂಬಂಧದ ದ್ರೋಹ, ಕೆಟ್ಟ ತೀರ್ಮಾನಗಳು, ತಮ್ಮ ಸಂಗಾತಿಯನ್ನು ದ್ವೇಷಿಸುವುದು ಮತ್ತು ಕೈಬಿಡುವುದು. ಕನಸಿನಲ್ಲಿ ಸೈತಾನನು ಬಂದು ಸಹಾಯ ಮಾಡುವುದು. ಕನಸಿನಲ್ಲಿ ನದಿಯಲ್ಲಿ ತೇಲುತ್ತಿರುವಂತೆ ಅಥವಾ ಕನಸಿನಲ್ಲಿ ನದಿಯನ್ನು ನೋಡುವುದು.
ಕನಸಿನಲ್ಲಿ ಹೆಂಗಸರ ಋತುಚಕ್ರದ ದಿನ ಮುಂದೆ ಹಾಕಲ್ಪಡುವುದು, ಸ್ವಪ್ನದಲ್ಲೇ ಗರ್ಭಧರಿಸುವುದು, ಕನಸಿನಲ್ಲಿ ಮಗುವಿಗೆ ಹಾಲುಣಿಸುವುದು, ಕನಸಿನಲ್ಲಿ ಮಗುವಿನ ಹಿಂದೆಯೇ ಹೋಗುವುದು, ಕನಸಿನಲ್ಲಿ ಕುಟುಂಬ ಇರುವುದು, ಗಂಡಸು ಹೆಂಗಸು ಜೊತೆಯಾಗಿ ಅಂಗಡಿಗೆ ಹೋಗುತ್ತಿರುವಂತಹ ಕನಸು, ಕನಸಿನಲ್ಲಿ ಮನುಷ್ಯನೊಟ್ಟಿಗೆ ಮಲಗಿ ನಿದ್ರಿಸುವುದು, ಭೂಮಿಯಲ್ಲಿರುವ ಗಂಡ ಅಥವಾ ಹೆಂಡತಿಯಿಂದ ತಿರಸ್ಕರಿಸಲ್ಪಡುವುದು, ಗರ್ಭಕೋಶಕ್ಕೆ ಸಂಬಂಧಪಟ್ಟ ಕ್ರೂರ ಸಮಸ್ಯೆಗಳು, ಸಂಭೋಗವಾದ ರೀತಿ ಕನಸಿನಲ್ಲಿ ಕಂಡ ನಂತರ ಗರ್ಭಪಾತವಾಗುವುದು, ಕನಸಿನಲ್ಲಿ ಮದುವೆಯಾಗುವುದು. ಈ ಲಕ್ಷಣಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುವುದರ ಮೂಲಕ ಈ ದುರಾತ್ಮಗಳು ಅವರೊಳಗೆ ಕ್ರಿಯೆ ಮಾಡುತ್ತವೆಂಬುದಾಗಿ ಸ್ಪಷ್ಟವಾಗಿ ತೋರಿಸುತ್ತದೆ. ಇಂಥ ದುರಾತ್ಮಗಳಿಂದ ಬಾಧೆಗೊಳಗಾದವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಜಯ ಹೊಂದುವುದಕ್ಕಾಗಿ ಈ ಪ್ರಾರ್ಥನಾ ಅಂಶಗಳನ್ನು ಸಲ್ಲಿಸಲೇಬೇಕಾಗಿದೆ. ಈ ಪ್ರಾರ್ಥನಾ ಅಂಶಗಳನ್ನು ಸಲ್ಲಿಸಿ ಜಯ ಹೊಂದಬಹುದು. ಒಟ್ಟು 74 ಪ್ರಾರ್ಥನಾ ಅಂಶಗಳು ಬರೆಯಲ್ಪಟ್ಟಿವೆ. ಈ ಪ್ರಾರ್ಥನಾ ಅಂಶಗಳನ್ನು ಸಮರ್ಪಿಸುವುದಕ್ಕೂ ಮೊದಲು ದೇವರನ್ನು ಆರಾಧಿಸಿ ಈ ದೇವರ ವಾಕ್ಯಗಳನ್ನು ಅರಿಕೆ ಇಡಬೇಕು. ರೋಮಾಪುರದವರಿಗೆ ಬರೆದ ಪತ್ರಿಕೆಯ 16ನೇ ಅಧ್ಯಾಯದ 20ನೇ ವಚನದಲ್ಲಿ, ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನನ್ನು ನಿಮ್ಮ ಕಾಲುಗಳ ಕೆಳಗೆ ಹಾಕಿ ತುಳಿಸಿಬಿಡುವನು ಎಂಬ ವಾಕ್ಯವನ್ನು ಅರಿಕೆ ಇಟ್ಟು, ಕೆಳಗೆ ಹೇಳಲ್ಪಟ್ಟಿರುವಂತಹ ಪ್ರತಿಯೊಂದು ದೇವರ ವಚನವನ್ನು ಅರಿಕೆ ಇಟ್ಟು ಆನಂತರ ಸ್ತುತಿ ಆರಾಧನೆ ಸಲ್ಲಿಸಿ ಈ ಪ್ರಾರ್ಥನಾ ಅಂಶಗಳನ್ನು ದೇವರಿಗೆ ಸಮರ್ಪಿಸಿ ನಮ್ಮ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಯೇಸು ಕ್ರಿಸ್ತನ ರಕ್ತದಲ್ಲಿರುವ ಬಲದಿಂದ ಈ ಪಿಶಾಚಿಗಳ ಮೇಲೆ ನಾವು ಜಯ ಹೊಂದಬಹುದು. ಲೂಕನು ಬರೆದ ಸುವಾರ್ಥ ಪುಸ್ತಕ, ಯೆಶಾಯನು ಬರೆದ ಪ್ರವಾದನ ಗ್ರಂಥ ಪುಸ್ತಕ, ಮತ್ತಾಯನು ಬರೆದ ಸುವಾರ್ಥ ಪುಸ್ತಕ, ಯಾಜಕ ಕಾಂಡ, ಧರ್ಮೋಪದೇಶ ಕಾಂಡ, ರೋಮಾಪುರದವರಿಗೆ ಬರೆದ ಪತ್ರಿಕೆ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ, ಧರ್ಮೋಪದೇಶ ಕಾಂಡ ಪುಸ್ತಕದ ಈ ದೇವರ ವಚನಗಳನ್ನು ಅರಿಕೆ ಇಟ್ಟು ಆನಂತರ ಈ ಪ್ರಾರ್ಥನಾಂಶಗಳನ್ನು ಸಮರ್ಪಿಸಬೇಕು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮಿಕ ಗಂಡ ಹೆಂಡತಿಯೇ, ದೇವರ ಅಗ್ನಿಯಿಂದ ನನ್ನನ್ನು ಬಿಟ್ಟು ಹೋಗು. ನನ್ನ ದೇವರಾದ ಯೇಸು ಕ್ರಿಸ್ತನ ರಕ್ತದಿಂದ ಪ್ರತಿಯೊಂದು ಆತ್ಮಿಕ ದೆವ್ವದ ಗಂಡ ಅಥವಾ ದೆವ್ವದ ಹೆಂಡತಿಯನ್ನು ನಾನು ವಿವಾಹ ರದ್ದು ಮಾಡುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮಿಕ ಗಂಡ ಹೆಂಡತಿಯೇ ಸತ್ತು ಹೋಗು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಜೀವಿತದಲ್ಲಿ ನೀನು ತುಂಬಿಸಿರುವ ಎಲ್ಲ ಕೊಳಕು ಅಶುದ್ಧಗಳನ್ನು ದೇವರ ಅಗ್ನಿಯ ಬಲದಿಂದ ಸುಟ್ಟು ಹೋಗಲಿ. ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಮದುವೆ ವಿಷಯಗಳಿಗೆ ವಿರೋಧವಾಗಿ ಕ್ರಿಯೆ ಮಾಡುವ ಪ್ರತಿಯೊಂದು ಕೆಟ್ಟ ಶಕ್ತಿಯೇ ಕೆಳಗೆ ಬಿದ್ದು ನಾಶ ಹೊಂದು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮಿಕ ಗಂಡ ಆತ್ಮಿಕ ಹೆಂಡತಿಯೊಟ್ಟಿಗಾದ ಎಲ್ಲ ಮದುವೆಗಳನ್ನು ವಿವಾಹ ರದ್ದು ಮಾಡುತ್ತೇನೆ. ಆ ಮದುವೆಗಳನ್ನು ಅಲುಗಾಡಿಸಿ ತಳ್ಳಿ ಬಿಡುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮಿಕ ಗಂಡನೇ ಆತ್ಮಿಕ ಹೆಂಡತಿಯೊಟ್ಟಿಗೆ ಐಕ್ಯತೆಗೊಳ್ಳಲು ಇರುವ ಎಲ್ಲ ಒಡಂಬಡಿಕೆಗಳನ್ನು ನಾನು ಮುರಿದು ಹಾಕುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮಿಕ ಲೋಕದ ಮದುವೆಗಾಗಿ ಉಪಯೋಗಿಸಲ್ಪಟ್ಟ ಮದುವೆ ಬಟ್ಟೆ, ಉಂಗುರ, ಫೋಟೋ ಮತ್ತೆಲ್ಲ ಪ್ರತಿಯೊಂದು ವಸ್ತುಗಳನ್ನು ದೇವರಾತ್ಮನ ಅಗ್ನಿ ಸುಟ್ಟು ನಾಶ ಮಾಡುವಂತೆ ನಾನು ಕಟ್ಟಳೆ ಕೊಡುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮಿಕ ಲೋಕದ ಮದುವೆಯ ಪ್ರತಿಯೊಂದು ಪತ್ರಗಳು, ದಾಖಲೆಗಳನ್ನು ದೇವರಾತ್ಮನ ಅಗ್ನಿಯನ್ನು ಕಳಿಸಿ ನಾನು ಸುಟ್ಟು ಬೂದಿ ಮಾಡುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮಿಕ ಗಂಡ ಅಥವಾ ಆತ್ಮಿಕ ಹೆಂಡತಿಯೊಟ್ಟಿಗೆ ಇರುವ ಪ್ರತಿಯೊಂದು ರಕ್ತ ಸಂಬಂಧ ಆತ್ಮಬಂಧಗಳ ಒಡಂಬಡಿಕೆಗಳನ್ನು ನಾನು ಮುರಿದು ಹಾಕುತ್ತೇನೆ. ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮಿಕ ಗಂಡ ಅಥವಾ ಆತ್ಮಿಕ ಹೆಂಡತಿಯ ಮೂಲಕ ಹುಟ್ಟಿದ ಎಲ್ಲ ಮಕ್ಕಳನ್ನು ಸುಟ್ಟು ದಹಿಸಿ ಬೂದಿ ಮಾಡುವಂತೆ ದೇವರಾತ್ಮನ ಅಗ್ನಿಯನ್ನು ಕಳುಹಿಸುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ರಕ್ತದಿಂದ ನನ್ನ ಶರೀರದ ಯಾವ ಭಾಗಗಳೆಲ್ಲ ಆತ್ಮಿಕ ಗಂಡ ಅಥವಾ ಹೆಂಡತಿಯ ಬಲಿಪೀಠದಲ್ಲಿ ಇಡಲ್ಪಟ್ಟಿದೆಯೋ ಅವುಗಳೆಲ್ಲವನ್ನು ನಾನು ನನ್ನ ದೇವರಾದ ಯೇಸು ಕ್ರಿಸ್ತನ ರಕ್ತದ ಬಲದಿಂದ ತಿರುಗಿ ತೆಗೆದುಕೊಳ್ಳುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಜೀವಿತದಲ್ಲಿ ಭೂಮಿಯಲ್ಲಿ ನನಗೆ ನಡೆದ ಮದುವೆಯನ್ನು ವೇದನೆ ಪಡಿಸುವ ಆತ್ಮಿಕ ದುರಾತ್ಮ ಗಂಡ ದುರಾತ್ಮ ಹೆಂಡತಿಯೇ, ದೇವರ ಉಗ್ರವಾದ ಬೇಡಿಗಳು ಸಂಕೋಲಗಳಿಂದ ನಾನು ನಿನ್ನನ್ನು ಕಟ್ಟಿ ನನ್ನ ಜೀವಿತದಿಂದ ನಿನ್ನನ್ನು ಹೊರಗೆ ಹಾಕಿ ನೀನು ಮೇಲೇರಲು ಆಗದಂತ ಆಳವಾದ ಗುಂಡಿಯೊಳಕ್ಕೆ ತೂದಿ ಎಸೆದು ಬಿಡುತ್ತೇನೆ. ಇನ್ನು ಒಂದು ಸಾರಿಯೂ ನೀನು ನನ್ನ ಜೀವಿತದೊಳಗೆ ಬರಲೇ ಕೂಡದೆಂದು ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿನಗೆ ಆಜ್ಞಾಪಿಸುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಬಳಿ ಇರುವ ನಿನಗೆ ಸಂಬಂಧಪಟ್ಟ ಆತ್ಮಿಕ ಲೋಕದ ಸೊತ್ತನ್ನು, ವರದಕ್ಷಿಣೆಯನ್ನು, ಆತ್ಮಿಕ ಲೋಕದ ಮದುವೆಗಾಗಿ ಉಪಯೋಗಿಸಲ್ಪಟ್ಟ ಪ್ರತಿಯೊಂದು ಒಡಂಬಡಿಕೆಗಳನ್ನು ನಾನು ತಿರುಗಿ ನಿನಗೆ ತಿರುಗಿಸುತ್ತೇನೆ. ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮಿಕ ಲೋಕದ ಸಂಭೋಗದಿಂದ ನನ್ನ ಶರೀರದಲ್ಲಿ ಉಂಟಾದ ಎಲ್ಲ ದುಷ್ಟ ಕೆಟ್ಟತನದವುಗಳನ್ನು, ಕೊಳಕನ್ನು ಈಗಲೇ ನಾನು ನನ್ನ ದೇವರಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ತೊಳೆದುಕೊಳ್ಳುತ್ತೇನೆ. ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ದೇವನೇ, ಪರಿಶುದ್ಧ ದೇವರಾತ್ಮನ ಅಗ್ನಿಯನ್ನು ನನ್ನ ಜೀವಿತದ ಬೇರೊಳಗೆ ಕಳುಹಿಸಿ ಆತ್ಮಿಕ ಗಂಡ ಹೆಂಡತಿಯ ಮೂಲಕ ಉಂಟಾದ ಎಲ್ಲ ಕೊಳಕು ಬದಿಯನ್ನು ಸುಟ್ಟು ಹಾಕು. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮಿಕ ಗಂಡ ಹೆಂಡತಿ ಮೂಲಕ ನನಗೆ ಕೆಟ್ಟದ್ದನ್ನು ಮಾಡುವುದಕ್ಕಾಗಿ ನನ್ನ ಶರೀರದೊಳಗೆ ಕಳುಹಿಸಲ್ಪಟ್ಟ ಸರ್ಪದ ತಲೆಯನ್ನು ಒಡೆದು ಹಾಕುತ್ತೇನೆ. ನನ್ನ ಶರೀರವನ್ನು ಬಿಟ್ಟು ಹೊರಗೆ ಹೋಗುವಂತೆ ಆಜ್ಞಾಪಿಸುತ್ತೇನೆ. 18ನೇ ಪ್ರಾರ್ಥನಾ ಅಂಶದಲ್ಲಿ,
ನನ್ನ ಗರ್ಭದಲ್ಲಿ ಭೂಮಿಯಲ್ಲಿನ ಮಗು ಉಂಟಾಗದಂತೆ ತಡೆ ಹಿಡಿದಿರುವ ಪ್ರತಿಯೊಂದು ದುಷ್ಟತ್ವವನ್ನು ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿಕೊಳ್ಳುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮಿಕ ಗಂಡ ಹೆಂಡತಿ ಮೂಲಕ ನನ್ನ ಶರೀರದಲ್ಲಿ ಏರ್ಪಟ್ಟ ಪ್ರತಿಯೊಂದು ದುಷ್ಟತ್ವ ಹಾನಿಯನ್ನು ಸರಿ ಮಾಡಿ ನವೀಕರಣಗೊಳಿಸುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮಿಕ ಹೆಂಡತಿ ಗಂಡನ ಮೂಲಕ ನನ್ನ ಮೇಲೆ ಇಡಲ್ಪಟ್ಟ ಪ್ರತಿಯೊಂದು ಶಾಪ, ದುಷ್ಟ ಅರಿಕೆಗಳು, ಮಾಂತ್ರಿಕ ವಶೀಕರಣ, ಶೂನ್ಯಗಾರಿಕೆ, ಮಾಟಮಂತ್ರಗಳು ಎಲ್ಲವನ್ನು ನಾನು ತಳ್ಳಿಬಿಟ್ಟು ಅವುಗಳನ್ನೆಲ್ಲ ನಾಶಪಡಿಸುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಭೂಮಿಗೆ ಸಂಬಂಧಪಟ್ಟ ನನ್ನವುಗಳು ಯಾವುದೆಲ್ಲ ಆತ್ಮಿಕ ಗಂಡ ಹೆಂಡತಿಯ ಬಳಿಯಲ್ಲಿ ಇರುವುದೋ ಅದನ್ನು ನಾನು ತಿರುಗಿ ತೆಗೆದುಕೊಳ್ಳುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮಿಕ ಗಂಡ ಹೆಂಡತಿಯೇ ನನ್ನನ್ನು ಬಿಟ್ಟು ಶಾಶ್ವತವಾಗಿ ತೊಲಗಿ ಹೋಗುವಂತೆ ಕಟ್ಟಳೆ ಇಡುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮಿಕ ಗಂಡ ಹೆಂಡತಿಯಿಂದ ನನಗೆ ಕೊಡಲ್ಪಟ್ಟ ಹೆಸರನ್ನು ಅಳಿಸಿ ತಳ್ಳಿಬಿಟ್ಟು ರದ್ದು ಮಾಡಿಬಿಡುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ದೇವರಾದ ಯೇಸು ಕ್ರಿಸ್ತನ ರಕ್ತದಲ್ಲಿ ನನ್ನನ್ನು ಸಂಪೂರ್ಣವಾಗಿ ಮುಳುಗಿಸಿಕೊಂಡು ನನ್ನ ಮೇಲೆ ಬರೆಯಲ್ಪಟ್ಟ ಪ್ರತಿಯೊಂದು ಕೆಟ್ಟ ದುಷ್ಟ ಗುರುತುಗಳನ್ನು ಅಳಿಸಿ ಹಾಕುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನು ತಾನೇ ನನ್ನ ಮೊದಲಿಂಗನು ಎಂದು ನಾನು ತಿಳಿಯಪಡಿಸುತ್ತೇನೆ, ಅರಿಕೆ ಇಡುತ್ತೇನೆ. ಆಮೇನ್. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮಿಕ ಲೋಕದ ಗಂಡ ಹೆಂಡತಿಯ ದಾಸತ್ವ, ಅಹಂಕಾರದ, ಗರ್ವದ ಶಕ್ತಿಗಳು, ಬಲವಾದ ಕೋಟೆ ಕೊತ್ತಲುಗಳು ಇವೆಲ್ಲವುಗಳಿಂದ ನನ್ನನ್ನು ನಾನು ಬಿಡುಗಡೆಗೊಳಿಸಿಕೊಳ್ಳುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಭೂಮಿಗೆ ಸಂಬಂಧಪಟ್ಟ ಮದುವೆ, ಭೂಮಿಗೆ ಸಂಬಂಧಪಟ್ಟ ಗಂಡ ಹೆಂಡತಿಯ ಮೂಲಕ ಮಗುವನ್ನು ಇರಲಾರದಂತೆ ತಡೆ ಮಾಡುತ್ತಾ ನನ್ನ ಮೇಲೆ ಕಣ್ಗಾವಲಿಟ್ಟಿರುವ ಪ್ರತಿಯೊಂದು ದುಷ್ಟ ಶಕ್ತಿಯನ್ನು ಶೂನ್ಯಗೊಳಿಸುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತವನ್ನು ಶಾಶ್ವತವಾಗಿ ಮದುವೆ ಮಾಡಿಕೊಂಡಿದ್ದೇನೆ ಎಂದು ಸ್ವರ್ಗ, ಆಕಾಶ ಮಂಡಲಕ್ಕೆ, ಭೂಮಂಡಲಕ್ಕೆ ನಾನು ತಿಳಿಸಿ ಪ್ರಚಾರಪಡಿಸುತ್ತೇನೆ. ಆಮೇನ್. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಕೆಟ್ಟದಾದ ಆತ್ಮ ಪ್ರಪಂಚದ ಮದುವೆಯ ಪ್ರತ್ಯೇಕ ಹಕ್ಕನ್ನು ತೋರಿಸುವ ಪ್ರತಿಯೊಂದು ಗುರುತು ಚಿಹ್ನೆಗಳನ್ನು ನನ್ನ ಜೀವಿತದಿಂದ ಹೊರಗೆ ಹಾಕುತ್ತೇನೆ. ನನ್ನ ದೇವರಾದ ಯೇಸು ಕ್ರಿಸ್ತನ ರಕ್ತದಿಂದ ನನಗೆ ವಿರೋಧವಾಗಿ ಕಬ್ಬಿಣದ ಪೆನ್ನಿನ ಮೂಲಕ ಕೆತ್ತಲ್ಪಟ್ಟ ಶಾಸನಗಳ ಪ್ರತಿಯೊಂದು ಬರಹವು ಅಳಿಸಲ್ಪಡಲಿ. ಆಮೇನ್. ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನನ್ನು ಬಿಟ್ಟು ಹೋಗಲು ಮನಸ್ಸಿರದ ದುರಾತ್ಮದ ಮೇಲೆ ಯೇಸು ಕ್ರಿಸ್ತನ ರಕ್ತವನ್ನು ಎರಚುತ್ತೇನೆ. ಆಮೇನ್. ನನಗೆ ವಿರೋಧವಾಗಿ ದುರ್ಮಾರ್ಗ ಆತ್ಮಗಳು ತಮ್ಮ ಹಕ್ಕನ್ನು ಸಾಧಿಸುವ ಪ್ರತಿ ಸಾಕ್ಷಿಗಳ ಮೇಲೆ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ರಕ್ತವನ್ನು ತೆಗೆದುಕೊಂಡು ಬರುತ್ತೇನೆ. ಆಮೇನ್. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಂದು ಕೆಟ್ಟ ಮದುವೆಗೂ ವಿರೋಧವಾದ ಅರಿಕೆಗಳನ್ನು ಪರಲೋಕಕ್ಕೆ ನಾನು ಸಮರ್ಪಿಸುತ್ತೇನೆ. ಆಮೇನ್. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನಗೆ ವಿರೋಧವಾಗಿ ಎದುರಾಳಿ ಉಪಯೋಗಿಸುವ ಎಂಥ ಸಾಕ್ಷಿಯನ್ನು ನಾನು ಅಳಿಸಿ ನಾಶಪಡಿಸುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ರಕ್ತದ ಬಲದಿಂದ ಸೈತಾನನ ಪ್ರತಿಯೊಂದು ವಸ್ತು ಪ್ರದರ್ಶನ ನಾಶವಾಗಿ ಹೋಗಲಿ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಜೀವಿತದಲ್ಲಿ ಆತ್ಮಿಕ ಗಂಡ ಹೆಂಡತಿಯ ನಿನಗೆ ಸ್ಥಳವಿಲ್ಲ ಎಂದು ನಾನು ತಿಳಿಸುತ್ತೇನೆ. ದೇವನೇ, ನನ್ನನ್ನು ವಿಮೋಚನೆಯ ವಾಹನವಾಗಿ ಮಾರ್ಪಡಿಸು. ಆಮೇನ್. ನಂಬಿಕೆಯಿಂದಲೇ ಸೀನಾಯಿ ಬೆಟ್ಟದ ಮೇಲೆ ಬರುತ್ತೇನೆ. ನನ್ನ ಜೀವಿತದಲ್ಲಿ ಈಗಲೇ ಬಿಡುಗಡೆಯನ್ನು ಕಟ್ಟಳೆ ಇಡಿರಿ. ನನ್ನ ದೇವರೇ, ದೇವರ ಜೀವನತೆಯ ತಣ್ಣೀರು ನನ್ನ ಮೂಲಕ ಹರಿಯುತ್ತದೆ. ಆಮೇನ್. ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಿರೋಧಿಯ ಜಾಗ್ರತೆಯ ಮುತ್ತಿಗೆ ಚೆದರಿಸಲ್ಪಡಲಿ. 41ನೇ ಪ್ರಾರ್ಥನಾಂಶ. ದೇವನೇ, ನನ್ನ ಜೀವಿತದ ಮೇಲೆ ನಿಮ್ಮ ಕರುಣೆಯನ್ನು ಸುರಿಸಿರಿ. ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಚಂದ್ರನ ಸುತ್ತು ಮಾರ್ಗದಲ್ಲಿ ಬರೆಯಲ್ಪಟ್ಟಿರುವ ಪ್ರತಿಯೊಂದು ಬರಹವು ಅಳಿಸಲ್ಪಡಲಿ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳೊಳಗೆ ಇರುವ ಪ್ರತಿಯೊಂದು ನನಗೆ ವಿರೋಧವಾದ ಯೋಜನೆಗಳು ಚೆದರಿಸಲ್ಪಟ್ಟು ಬೇರೆಯಾಗಲಿ. ನನ್ನ ದೇವರಾದ ಯೇಸು ಕ್ರಿಸ್ತನ ರಕ್ತವು ನನ್ನ ಜೀವಾಣುಗಳಲ್ಲಿ ತೀರ್ಮಾನಿಸಿರುವ ಪ್ರತಿಯೊಂದು ಕೆಟ್ಟ ಕಾರ್ಯಗಳನ್ನು ತೊಳೆದು ಬಿಡಲಿ. ನನ್ನ ದೇವರೇ, ನನ್ನ ಜೀವಿತದಲ್ಲಿರುವ ಎಲ್ಲ ಸೋಲುವಿಕೆಯ ಸಮಯಗಳು, ಕಳವಳಗಳನ್ನು ಪ್ರತಿಯೊಂದನ್ನು ಹೊರಗೆ ಹಾಕಿರಿ. ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಜೀವಿತಕ್ಕೆ ವಿರೋಧವಾಗಿ ಕ್ರಿಯೆ ಮಾಡುವ ಪ್ರತಿಯೊಂದು ದುರ್ಮಾರ್ಗ ವಿಧಿಗಳನ್ನು ನಾನು ಎಸೆದು ಬಿಡುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಜೀವಿತದಲ್ಲಿ ಹೊಸ ಸಮೃದ್ಧಿ ಕಾಲಗಳನ್ನು, ಸಮಯಗಳನ್ನು, ಫಲಪ್ರದವಾದ ವಿಧಿಗಳನ್ನು ನಾನು ಆಜ್ಞಾಪಿಸುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸಮುದ್ರ, ನದಿಗಳಲ್ಲಿ ಇರುವ ರಾಣಿಯರ ಅರಮನೆಗಳು ನಾಶವಾಗುವಂತೆ ನಾನು ಧ್ವನಿ ಎತ್ತುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಐಗುಪ್ತದ ಆತ್ಮಗಳ ಮುಖ್ಯಸ್ಥಳ ನಾಶವಾಗುವಂತೆ ನಾನು ಮಾತಾಡುತ್ತೇನೆ. ಅದರಲ್ಲಿರುವ ಬಲಿಪೀಠಗಳನ್ನು ನಾನು ಒಡೆದು ತಳ್ಳಿಬಿಡುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಜೀವಿತದಲ್ಲಿರುವ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಮಾತನಾಡುವ ದುಷ್ಟ ಬಲಿಪೀಠಗಳು ನಾಶವಾಗುವಂತೆ ನಾನು ಮಾತನಾಡುತ್ತೇನೆ. ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನನ್ನ ದೇವರಾದ ಯೇಸು ಕ್ರಿಸ್ತವಿಗೆ ನೇಮಿಸಲ್ಪಟ್ಟ ಪರಿಶುದ್ಧ ಕನ್ಯೆ ಎಂದು ಅರಿಕೆ ಮಾಡುತ್ತೇನೆ. ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಜೀವಿತದ ಮೇಲಿರುವ
ಪ್ರತಿಯೊಂದು ದುಷ್ಟ ಮುಸುಕು ಅರಿಯಲ್ಪಟ್ಟು ತೆಗೆಯಲ್ಪಡಲಿ. ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನಗೂ ನನ್ನ ದೇವರ ಸಂಧಿಸುವಿಕೆಗೂ ನಡುವೆ ಇರುವ ಪ್ರತಿಯೊಂದು ಗೋಡೆಯು ಒಡೆದು ಹೋಗಲಿ. ಆಮೇನ್. ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ದೇವರ ಆಲೋಚನೆ ನನ್ನ ಜೀವಿತದಲ್ಲಿ ಸರ್ವ ಸಂತೃಪ್ತಿಯನ್ನು ತರಲಿ. ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನ ಜೀವಿತದಲ್ಲಿ ಸೈತಾನನು ಬಿತ್ತಿದ ಎಂಥ ಬೀಜವಾಗಿದ್ದರೂ ಅದರ ಬಲವು ದೇವರ ಅಗ್ನಿಯಿಂದ ನಾಶವಾಗಲಿ. ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಒಕ್ಕಳು ಮೂಲಕವಾಗಿ ನುಗ್ಗಿದ ಎಲ್ಲ ವಿರೋಧಿ ವಂಶಾವಳಿ ಆತ್ಮಗಳನ್ನು ತೂದಿ ಎಸೆದು ಬಿಡುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸಂತಾನೋತ್ಪತ್ತಿ ಬಾಗಿಲುಗಳಲ್ಲಿ ನೆಲೆಗೊಂಡಿರುವ ದುರಾತ್ಮಗಳ ದುಷ್ಟನಗಗಳನ್ನು ನಾನು ಒಡೆದು ಹಾಕುತ್ತೇನೆ. ದೇವನೇ, ನನ್ನನ್ನು ನವೀಕರಣಗೊಳಿಸು. ನಿಮ್ಮ ಸಮಯ ನನ್ನೊಳಗೆ ಬರಲಿ. ಆಮೇನ್. 59ನೇ ಪ್ರಾರ್ಥನಾಂಶ. ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಂದು ಆತ್ಮ ಪ್ರಪಂಚದ ಕೆಟ್ಟ ಮದುವೆಯ ಮೇಲೆ ದೇವರ ಬಲಿಪೀಠದಿಂದ ದೇವರ ಅಗ್ನಿಯನ್ನು ಹೊತ್ತು ತರುತ್ತೇನೆ. ಆಮೇನ್. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಂದು ದುರಾತ್ಮ ಗಂಡನ ಲೈಂಗಿಕ ಬಲೆಯಿಂದ ನನ್ನನ್ನು ನಾನು ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ರಕ್ತದಿಂದ ಬಿಡುಗಡೆ ಮಾಡಿಕೊಳ್ಳುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಂದು ಕೆಟ್ಟ ಮದುವೆ ದಾಖಲೆಗಳಲ್ಲಿ ಕೆತ್ತಲ್ಪಟ್ಟ ನನ್ನ ಹೆಸರನ್ನು ನನ್ನ ದೇವರಾದ ಯೇಸು ಕ್ರಿಸ್ತನ ರಕ್ತದಿಂದ ಅಳಿಸಿ ಬಿಡುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಂದು ಆತ್ಮ ಪ್ರಪಂಚದ ಕೆಟ್ಟ ಮದುವೆಗಳನ್ನು ನಾನು ರದ್ದು ಮಾಡಿ ತಳ್ಳಿಬಿಡುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ನಿಜವಾದ ಮೊದಲಿಗನು ನನ್ನ ದೇವರಾದ ಯೇಸು ಕ್ರಿಸ್ತನು. ನನ್ನ ದೇವರಾದ ಯೇಸು ಕ್ರಿಸ್ತ ನನ್ನ ಮೇಲೆ ಶ್ರದ್ಧೆ ಉತ್ಸಾಹವುಳ್ಳವರು ಆಗಿದ್ದಾರೆ ಎಂದು ನಾನು ಪ್ರಕಟಣೆ ಪಡಿಸುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಂದು ಆತ್ಮಿಕ ಗಂಡ ಆತ್ಮಿಕ ಹೆಂಡತಿಗೆ ನಾನು ವಿವಾಹದ ದಿನ ನೋಟಿಸ್ ಅನ್ನು ಕೊಡುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಂದು ಆತ್ಮಿಕ ಗಂಡ ಹೆಂಡತಿಯನ್ನು ನಿತ್ಯವಾದ ದೇವರ ಸಂಕೋಲೆಗಳಿಂದ ಬೇಡಿಗಳಿಂದ ನಾನು ಕಟ್ಟಿ ಹಾಕುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನನಗೆ ವಿರೋಧವಾದ ನರಕದ ಪ್ರತಿಯೊಂದು ಸಾಕ್ಷಿಯನ್ನು ನನ್ನ ಪರಲೋಕದ ಸಾಕ್ಷಿ ಜಯಿಸಲಿ. ನನ್ನ ದೇವರೇ, ಪ್ರತಿಯೊಂದು ಆತ್ಮದ ಬಲೆಯಲ್ಲಿ ನಾನು ಸಿಕ್ಕಿಕೊಂಡದ್ದನ್ನು ನನಗೆ ನೆನಪು ಮಾಡಿರಿ. ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ರಕ್ತವು ನನ್ನಲ್ಲಿರುವ ಪ್ರತಿಯೊಂದು ಅಶುದ್ಧವನ್ನು ತೊಳೆದು ನನ್ನನ್ನು ಶುದ್ಧೀಕರಿಸಲಿ. ಆಮೇನ್. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮಿಕ ಗಂಡ ಹೆಂಡತಿಯೇ ಕೆಳಗೆ ಬಿದ್ದು ಸತ್ತು ಹೋಗು. ಆಮೇನ್. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮಿಕ ಗಂಡ ಹೆಂಡತಿಯೇ ನಿನ್ನ ಮೂಲಕ ಹುಟ್ಟಿದ ನಿನ್ನ ಪ್ರತಿಯೊಂದು ಮಕ್ಕಳು ಒಬ್ಬರಾದ ಮೇಲೊಬ್ಬರಂತೆ ಕೆಳಗೆ ಬಿದ್ದು ಸತ್ತು ನಿರ್ನಾಮ ಹೊಂದಲಿ. ಆಮೇನ್. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ದುರಾತ್ಮಗಳೇ, ನಿನ್ನ ದಾಖಲೆಗಳನ್ನು ಉಂಗುರಗಳನ್ನು ದೇವರ ಅಗ್ನಿಯಿಂದ ನಾನು ಸುಟ್ಟು ಹಾಕುತ್ತೇನೆ. ನನ್ನ ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಜಲದ ಆತ್ಮಗಳಿಗೆ ವಿರೋಧವಾಗಿ ನ್ಯಾಯ ತೀರ್ಪನ್ನು ನಾನು ಪ್ರಕಟಿಸುತ್ತೇನೆ. ಕತ್ತಲ ರಾಜ್ಯದ ನಿತ್ಯ ಸಂಕೋಲೆಗಳು ಬೇಡಿಗಳು ನಿನಗೆ ಸಿದ್ಧವಾಗಿದೆ ಎಂದು ಎಚ್ಚರಿಸುತ್ತಿದ್ದೇನೆ. ನನ್ನ ದೇವನೇ, ನನ್ನ ಸಂಗಡ ಹೋರಾಡಿದವರೊಟ್ಟಿಗೆ ನೀನೇ ಹೋರಾಡು. ಆಮೇನ್. ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರತಿಯೊಂದು ತಣ್ಣೀರು ಆತ್ಮಗಳ ಜಲದ ಆತ್ಮಗಳ ಪ್ರತ್ಯೇಕವಾದ ಹಕ್ಕನ್ನು ಸಾಧಿಸುವ ಚಿಹ್ನೆಗಳು ಪ್ರತಿಯೊಂದು ಚಿಹ್ನೆಗಳು ಗುರುತುಗಳನ್ನು ನನ್ನ ಜೀವಿತದಿಂದ ಹೊರಗೆ ಹಾಕುತ್ತೇನೆ. ನನ್ನ ದೇವರಾದ ಯೇಸು ಕ್ರಿಸ್ತನ ನಾಮದಿಂದ ನನ್ನ ದೇವರಾದ ಯೇಸು ಕ್ರಿಸ್ತನ ರಕ್ತದ ಬಲದಿಂದ ದೇವರಾತ್ಮನ ಬಲದಿಂದ ನನಗೆ ಜಯ ಕೊಟ್ಟ ತಂದೆಯಾದ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಸ್ತೋತ್ರ ಘನ ಮಾನ ಮಹಿಮೆ ಉಂಟಾಗಲಿ. ಆಮೇನ್.